ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದೇನು ಪಾರ್ಸೆಲ್ ಬಂದಿರೋದಂದರೆ ಡ್ರೋನ್ ತರಿಸಿದ್ವಿ. ಅದು ಓಪನ್ ಬಾಕ್ಸ್ ಬುಕ್ ಮಾಡಿದ್ದೆ. ಅವರೇ ಕೊರಿಯರ್ನವ್ರು ಬಂದು ಓಪನ್ ಮಾಡ್ತಿದ್ದಾರೆ ನೋಡಿ. ಇದು ಯಾವ ಥರ ಏನು ಅಂತೇಳಿ ನಮಗೇನು ಗೊತ್ತಿಲ್ಲ. ಇಲ್ಲಿ ಮನೆ ಹತ್ರ ಆರಿಸೋದಿಲ್ಲ, ಹೊಲ್ದಾಗ ಹೋಗಿ ಆರಿಸೋದು ನೋಡಿ. ನಾನು ವೈಟ್ ಬುಕ್ ಮಾಡಿದ್ದೆ, ಇವರು ರೆಡ್ ಕಳಿಸಿದ್ದಾರೆ ನೋಡಿ. ಅವರೇ ಎಲ್ಲ ತೋರಿಸೋಗ್ತಾರೆ. ಡ್ಯಾಮೇಜ್ ಇದ್ದರೆ ವಾಪಸ್ ತಗೊಂಡೋಗೋದು. ಇವಾಗ ಇದನ್ನ ನಾನು ನಮ್ಮ ದೋಸ್ತ ತಗೊಂಡೋಗಿ ಹೊಲ್ದಾಗ ಆರಿಸೋದು. ಯಾಕಂದರೆ ಕಳೆದೋದ್ರೂ ಸಿಗ್ಬೇಕಲ್ಲ ಗುರು, ಗ್ರೌಂಡ್ ಇರ್ಬೇಕು. ನಮ್ಮೂರಾಗ ಗ್ರೌಂಡ್ ಇಲ್ಲ, ನಮ್ಮ ಹೊಲ್ತಾಗೆ ಗ್ರೌಂಡ್ ಐತೆ. ಬಾಕ್ಸ್ ನೋಡ್ರಿ, ಇದು ಹೊರಗಡೆ ಹೋಗ್ತಾ ಇದ್ದೀವಿ ವೀಡಿಯೋ ಮಾಡೋಕ್ಕೆ. ನಾನು ನಮ್ಮ ಗೆಳೆಯ ಹೊರಗಡೆ ಯಾಕೆ ಹೋಗ್ತೀವಿ ಅಂದರೆ ನಮಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಕೆಳಗೆ ಬಿದ್ದರೂ ರೆಕ್ಕೆ ಮುರಿಬಾರ್ದು, ಏನು ಮುರಿಬಾರ್ದು ಅಂತೇಳಿ ಹೊಲ್ದಾಗ ಹೋಗ್ತಾಯಿದ್ವಿ. ನಮ್ಮ ಹೊಲ್ತಾಗೆ ಫುಲ್ ಬೀಳೈತೆ, ಗಿಡಗಳಿದ್ದಾವೆ. ಇಲ್ಲೆಲ್ಲ ತೋಟದಕ್ಕೆಲ್ಲ ನೋಡ್ಬಿಟ್ರೆ ಕೈಗೆ ಸಿಗಲ್ಲೇನಿಲ್ಲ. ನಮ್ಗಿನ್ನು ಆಪ್ರೇಟ್ ಮಾಡೋದು ಏನಂತ ಅದ್ರ ಗಂಧ ಗಾಳಿನೇ ಗೊತ್ತಿಲ್ಲ. ಹೋಗ್ತಾಯಿದ್ದೀವಿ ನೋಡಿ, ನಾನು ನಮ್ಮ ಗೆಳೆಯ ನಮ್ಮ ಹೊಲದ ಕಡೆಗೆ. ಇದೇ ನಮ್ಮ ಹೊಲಕ್ಕೆ ಹೋಗೋ ರೋಡು. ಇವಾಗ ರೋಡ್ನಾಗ ಹೋಗ್ತಾಯಿದ್ದೀವಿ. ಅಲ್ಲಿ ಹೊಲ್ದಕ್ಕೆ ಹೋದೇಟಿಗೆ ಅದ್ರೊಳಗೆ ಏನೇನೈತೆ, ಎಷ್ಟು ಸ್ಪೀಡ್ ಐತೆ, ಕ್ಯಾಮ್ರಾ ಕ್ವಾಲಿಟಿ ಹೆಂಗೈತೆ ಅಂತೇಳಿ ಚೆಕ್ ಮಾಡೋಣ. ನಿನ್ನೆನೇ ಬಂದಿತ್ತು, ನಿನ್ನೆ ವೀಡಿಯೋ ಮಾಡೋಣ ಅಂದರೆ ಇವನು ಬಂದಿರಲಿಲ್ಲ. ನಮ್ಮ ತಮ್ಮನ ಹತ್ರ ಹೋಗಿ ಮನೆ ಹತ್ರ ಒಂದು ಸ್ವಲ್ಪ ಟ್ರೈ ಮಾಡಿದ್ವಿ, ಬ್ಯಾಟ್ರಿ ಚಾರ್ಜ್ ಆಗಿರಲಿಲ್ಲ. ಇವಾಗ 2 ಬ್ಯಾಟ್ರಿನೂ ಫುಲ್ ಚಾರ್ಜ್ ಇಟ್ಕೊಂಡು ಹೋಗ್ತಾಯಿದ್ದೀವಿ. ಇವನು ಬಂದಿರಲಿಲ್ಲ, ಬೈಕಲ್ಲಿ ಹೊರಗಡೆ ಹೋಗೋಣ ಅಂತೇಳಿ ಹೋಗಿ ನೋಡ್ತೀವಿ ಯಾವ ಥರ ಬರುತ್ತೆ ಅನ್ನೋ ಕ್ಯಾಮ್ರಾ ಕ್ವಾಲಿಟಿ. ಈ ವಿಡಿಯೋದಲ್ಲಿ ಹಾಕ್ತೀನಿ ಲಾಸ್ಟ್ ಎಂಡಿಗೆ. ನಮ್ಮ ಹತ್ರ ಮೆಮೊರಿ ಕಾರ್ಡ್ ಇಲ್ಲ, ಆದರೆ ಡೌನ್ಲೋಡ್ ಆಗುತ್ತೆ ಫೋನಲ್ಲೆಲ್ಲ ಕಂಟ್ರೋಲ್ ಮಾಡೋದು, ಅದು ಡೌನ್ಲೋಡ್ ಆಗುತ್ತೆ. ಆಮೇಲೆ ಇದರಲ್ಲಿ ಲಾಸ್ಟಿಗೆ ಎಂಡಿಗೆ ಹಾಕ್ತೀವಿ. ಇವಾಗ ಸೀದಾ ನಮ್ಮ ಹೊಲ್ದ ಹತ್ರ ಹೋಗೋಣ ಬನ್ನಿ, ಮಾಡ್ತೀವಿ. ಇವಾಗ ಇದ್ರಾಗ ಏನೇನಂತ ಐತೆ ಅಂತೇಳಿ ನೋಡೋಣ. ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ತೆಗೆದು ಚಾರ್ಜ್ ಮಾಡಿದ್ವಿ ಮನೆಗೆ. ಇದೇ ನೋಡಿ ಬ್ಯಾಗ್ ಕೊಟ್ಟಿದ್ದಾರೆ. ಓಪನ್ ಮಾಡೋಣ, ಇದ್ರೊಳಗೆ ಏನೇನಿದಾವೆ ಅಂತೇಳಿ ನೋಡ್ರಿ. ಇದು ಬಂದು ಒಂದು ಮೆನುಲ್ ಅಂದರೆ ಇದರಲ್ಲಿ ಯಾವ ಥರ ಆರಿಸ್ಬೇಕು ಏನು ಅಂತೇಳಿ ಎಲ್ಲ ನೋಡ್ಕೊಳೋದು. ಇದು ಸ್ಕ್ಯಾನರ್ ಐತೆ ನೋಡಿ ಇಲ್ಲಿ. ಇದು ಸ್ಕ್ಯಾನ್ ಮಾಡಿದರೆ ಫೋನಲ್ಲಿ ಆ್ಯಪ್ ಇನ್ಸ್ಟಾಲ್ ಆಗ್ತತೆ. ಗಾಳಿಗೆಲ್ಲ ಎದ್ದೆದ್ದು ಹೋಗ್ತೈತೆ ಗುರು. ಇದು ಒಂದು ಚಾರ್ಜರು, 2 ರೆಕ್ಕೆ, ಮತ್ತು ರೆಕ್ಕೆ ಕೆಳಗೆ ಬಿದ್ದರೂ ಮುರಿಬಾರ್ದು ಅಂತೇಳಿ ಸೇಫ್ಟಿ ಗಾರ್ಡ್ ಕೊಟ್ಟಿದ್ದಾರೆ. ಸೇಫ್ಟಿ ಗಾರ್ಡ್ ಏನೇನಂತ ತೋರಿಸ್ತೀನಿ ನಾನು. ಇದು ರೆಕ್ಕೆ ಕೆಳಗೆ ಹಾಕೋದು. ಹೀಗೆ ಒಂದು ಚಾರ್ಜರ್ ಕೊಟ್ಟಿದ್ದಾರೆ ಅಷ್ಟೇ. ಇದು ರಿಮೋಟಿಗೆ ಶೆಲ್ ತಂದಿಲ್ಲ ನಾವು, ಫೋನಲ್ಲೇ ಕಂಟ್ರೋಲ್ ಮಾಡ್ಬೋದು ಅಂತೇಳಿ. ಇದು ಒಂದು ಮೆನುಲ್ ಪೇಪರ್ ಕೊಟ್ಟಿದ್ದಾರೆ, ಎಲ್ಲ ಚೈನಿ ಭಾಷೆನಾಗಿರೋದು. ಯಾವ ಥರ ಕಂಟ್ರೋಲ್ ಮಾಡಬೇಕು ಏನು ಅಂತೇಳಿ ಎಲ್ಲ ತೋರಿಸಿದ್ದಾರೆ ಇದ್ರಾಗೆ. ಇದರದ್ದು ಅವಶ್ಯಕತೆ ಇಲ್ಲ, ಯಾಕಂದರೆ ನಿನ್ನೆ ಅಲೆ ಎಲ್ಲ ಫೋನಲ್ಲಿ ನೋಡಿಬಿಟ್ಟಿದ್ದೀವಿ. ನಿನ್ನೆ ಟೆಸ್ಟ್ ಮಾಡಿದ್ವಿ ಅಷ್ಟೇ, ಆರಿಸಿಲ್ಲ. ಫೋನಲ್ಲಿ ಫಸ್ಟು ಆ್ಯಪ್ ಇನ್ಸ್ಟಾಲ್ ಮಾಡೋಣ. ಅದು ನಂಗೆ ಆ್ಯಪ್ ಇದೆ, ವೈಫೈ ಕ್ಯಾಮ್ ಅಂತೇಳಿ ಫೋನಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ ಕ್ಯಾಮ್ರಾ. ಇದು ಆ್ಯಪ್ನ. ಇದಕ್ಕೆ ರಿಮೋಟಿಗೆ ದೊಡ್ಡ ಸೆಲ್ ಸಿಗಲಿಲ್ಲ ನಮಗೆ, ಅದಕ್ಕೆ ಫೋನಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ. ಅದು ಇನ್ಸ್ಟಾಲ್ ಆಗಲಿ ಅಂದರೆ ಸ್ಟಾರ್ಟ್ ಆಗುತ್ತೆ. ಇವು 3 ಬಟನ್ ಇದಾವಲ್ಲ ಇವು, ಇದು ಮೇಲೆ ಕೆಳಗೆ ಹೋಗೋದು, ಇದು ಲೆಫ್ಟಿಗೆ ಹೋಗೋದು, ಇದು ರೈಟಿಗೆ ಹೋಗೋದು. ಇದು ಪ್ರೆಸ್ ಮಾಡಿದರೆ ಆರುತ್ತೆ. ಇದು ಸ್ಪೀಡು. ಇಲ್ಲಿ 2 ಬಟನ್ ಕಾಣ್ತಿದ್ದಾವಲ್ಲ, ಇದು ಮೇಲೆ ಹೋಗುತ್ತೆ, ಇದು ಕೆಳಗೆ ಬರುತ್ತೆ. ಇದು ಆನ್ ಮಾಡಿದರೆ ಆನ್ ಆಗುತ್ತೆ. ಮತ್ತು ಇದು ಮೊಬೈಲ್ ಇಟ್ಕೋಬೋದು. ಮತ್ತು ಇದು ಶೆಲ್ ಹಾಕೋದು ನೋಡಿ. ಶೆಲ್ ತಂದಿಲ್ಲ ನಾವು, ದೊಡ್ಡ 3 ಶೆಲ್ ಬೇಕು. ರಿಮೋಟಿನ ಕೆಲಸ ಇಲ್ಲ. ಇವಾಗ ಫೋನಲ್ಲಿ ಆನ್ ಆಗಿದೆ ಏನೋ ಟೆಸ್ಟ್ ಮಾಡೋಣ. ಹಂಗೆ ಸ್ಟಡಿ ಅಂದರೆ ಇದೈತಲ್ಲ, ಫಸ್ಟು ಇದನ್ನು ಈ ಥರ ಎಳಿಬೇಕು. ಇದು ಸ್ಟ್ಯಾಂಡು. ಆಮೇಲೆ ಹಿಂಗಂದು ಇದಾದಮೇಲೆ ಈ ಕಡೆದೊಂದು ಬ್ಯಾಟ್ರಿ ಆಲ್ರೆಡಿ ಒಂದು ಒಳಗಿದೆ. ಇವು ಏನಕ್ಕಂತ ಕೇಳ್ಬೋದು ನೀವು. ಈ ಥರ ಹಾಕ್ಬೇಕು. ಇವು ಹಾಕೋದು ಹೆಂಗಪ್ಪ, ಇವಾಗ ಕೂತ್ಕೊಂತು. ಇದು ರೆಕ್ಕಿಗೆ ಸೇಫ್ಟಿ. ಇದು ಉಲ್ಟಾ ಹಾಕ್ಬೇಕು, ನಾನು ಉಲ್ಟಾ ಹಾಕ್ತಿದ್ದೀನಿ ನೋಡಿ. ಇದು ಗೊತ್ತಾನೆ ಇಲ್ಲ ನನಗೆ ಹಾಕೋಕ್ಕೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಮುರಿದೋಗ್ತವೆ. ಇವಾಗ ಬೀಳ್ತೈತೆ. ಮತ್ತು ಈ ಕಡೆ ಸ್ವಲ್ಪ
ಜೋರಾಗಿ ಪ್ರೆಸ್ ಮಾಡಬೇಕು, ಚಟ್ ಅಂತ ಸೌಂಡ್ ಬರ್ತತೆ. ಆದರೆ ಅದು ಮುರಿದಿರಲ್ಲ, ನಾವು ಮುರಿದೋಗ್ತದಂತ ಭಯ ಬೀಳ್ತೀವಿ. ಇದೇ ಒಂದು ಸ್ವಲ್ಪ ಕಾಡಿಸ್ತಾ ಗುರು. ಇವಾಗ ಬಿದ್ದಿದೆ 4, ಇನ್ನೊಂದೇನು ಹೋಗ್ತದೆ, ಇದು ಸರಿಯಾಗಿ ಬಿದ್ದಿಲ್ಲ. ಇವು ಏನಕ್ಕಂದರೆ ರೆಕ್ಕೆಗೆ ಸೇಫ್ಟಿ ಹಾಕ್ಬೇಕು. ಇಲ್ಲೇನ ಗಿಡಕ್ಕೆ ಟಚ್ ಆದರೆ ಮುರಿದಂಗೆ ಇರ್ತದೆ. ಇವಾಗ ರೆಡಿ ಆಯ್ತು ಡ್ರೋನು. ಇಲ್ಲಿ ಬಟನ್ ಕಾಣ್ತಿದೆ ನೋಡಿ, ಈ ಬಟನ್ ಒತ್ತಿದ್ರೆ ಆನ್ ಆಗ್ತದೆ. ಇವಾಗ ನೋಡಿ ಈ ಲೈಟ್ ಹಚ್ತಿದ್ದಾವ, ಸಿಗ್ನಲ್ ಬಂತು. ಇವಾಗ ಆರ್ಸಕ್ಕೆ ರೆಡಿ ಆದ್ವಿ. ಇದರಲ್ಲಿ ಆಪ್ ಇನ್ಸ್ಟಾಲ್ ಆಗಿತ್ತು, ನಾವು ಟೆಸ್ಟ್ ಮಾಡೋಣ. ನಿಲ್ಸಂಗೆ ನೋಡಿ, ಇಲ್ಲಿ ಸ್ಟಾರ್ಟ್ ಅಂತೇಳಿ ಬಟನ್ ಬರ್ತಿದೆ. ಇದನ್ನ ಸ್ಟಾರ್ಟ್ ಪ್ರೆಸ್ ಮಾಡಬೇಕು. ಇವಾಗ ಎಲ್ಲ ಬರ್ತಿದೆ. ವೈಫೈ ಕನೆಕ್ಟ್ ಮಾಡಬೇಕು, ಮರ್ತೇ ಬಿಟ್ಟಿದ್ದೀನಿ ನಾನು. ವೈಫೈಯಲ್ಲಿ ಹೋಗಿ ಈ ಥರ ಸರ್ಚ್ ಮಾಡಿದರೆ ಇಲ್ಲಿ ಬರ್ತಿದೆ ನೋಡಿ, ವೈಫೈ 8K W8C ಅಂತೇಳಿ. ಇವಾಗ ಇದು ಕನೆಕ್ಟ್ ಆಗಬೇಕು. ಕ್ಯಾಮ್ರಾ ಚಾಲಾಗೈತೆ ಗುರು. ಈ ಫೋನಿಗೆ ತೋರಿಸಲ್ಲ, ಇದಕ್ಕಲ್ಲಿ ನೋಡಿ, ಇಲ್ಲಿ ಇದರಲ್ಲಿ ಕಾಣಿಸ್ತಿದೆ ಕ್ಯಾಮ್ರಾ ಚಾಲು ಆಗಿದೆ ನೋಡಿ. ಕ್ವಾಲಿಟಿ ಅಷ್ಟೊಂದೇನು ಹೇಳ್ಕೊಳಂಗಿಲ್ಲ ನೋಡಿ, ಕ್ಯಾಮ್ರಾ ಚಾಲು ಆಗೈತೆ. ಈಗ ಕಾಣ್ತೈತೆ ಫೋನಾಗೆ ನೋಡಿ, ಕ್ಯಾಮ್ರಾ ಚಾಲು ಆಗೈತೆ. ಅಷ್ಟೊಂದು ಹೇಳ್ಕೊಳಷ್ಟು ಕ್ವಾಲಿಟಿ ಏನಿಲ್ಲ. ಇವಾಗ ಇದನ್ನು ಆರಿಸೋದು ಹೆಂಗಂತ ಗೊತ್ತಾಗ್ತಿಲ್ಲ ಗುರು ನಮಗೆ. ಹಂಗೆ ಸ್ಟಾಪ್ ಮಾಡಿ ಇದನ್ನು ಒತ್ತಿದೆಟ್ಟಿಗೆ ಚಾಲು ಆಗಿತ್ತು ನೋಡ್ರಿ. ಇವಾಗ ಫ್ಲೈ ಮಾಡೋದು ಹೆಂಗೆ ಗುರು ಇದರಲ್ಲಿ? ಯಾಕಂದ್ರೆ ಕಿಳಿತಾ ಐತೆ, ಲ್ಯಾಂಡ್ ಆಗ್ತಾ ಇತ್ತು ನೋಡಿ ಎಲ್ಲಂದ್ರಲ್ಲಿ. ಆಫ್ ಆಗ್ತದೆ, ಅದೇ ಕಾಮಿಡಿ ಇರ್ತದೆ ನೋಡಿ ಗುರು. ಇಲ್ಲಿ ಆಫ್ ಆಗೈತೆ, ತೋರಿಸು. ಇಲ್ಲಿ ಆಫ್ ಆಗೈತೆ ನೋಡಿ, ಗಾಳಿಗೆ ಹೋಗ್ತಾ ಇದ್ದೇನೆ ಗುರು, ಗೊತ್ತಾಗ್ತಿಲ್ಲ. ಇವಾಗ ಸ್ಟಾರ್ಟ್ ಆಯ್ತು ನೋಡಿ, ಇದು ಫ್ಲೈಂಗ್ ಮಾಡೋದು. ಇದು ಯಾಕೋ ಆಗ್ತಿಲ್ಲ. ಹೋಯ್ತು ನೋಡಿ, ಹತ್ತಲಾಗೆ ಹೋಗ್ತಾಯಿದ್ದು ಗುರು, ಕ್ರ್ಯಾಶ್ ಆಗ್ತದೆ ನೋಡಿ. ಇವಾಗ ನೀವು ಆರಿಸೋದು ಏನು ಬರ್ತದೆ ಗುರು, ಹೋಗ್ತಾಯಿತ್ತು ನೋಡ್ರಿ. ಅದು ಕಳ್ಳಕ್ಕೆ ಹೋಗ್ತಾಯಿತ್ತು ಗುರು, ಕ್ರಾಶ್ ಆಗ್ತದೆ. ಕ್ಯಾಮ್ರಾ ಆನ್ ಆಗಿದೆ, ಕ್ವಾಲಿಟಿ ಹೆಂಗೆ ಕಾಣುತ್ತೆ ಅಂತೇಳಿ. ಇದು ಸರಿಯಾಗಿ ಕಾಣಿಸ್ತಿಲ್ಲ ಗುರು ಕ್ಯಾಮ್ರಾ, ಬೆಳಕೈತೆ. ಒಂದು ಸ್ವಲ್ಪ ತೋರ್ಸೋಣ, ಇಟ್ಕೊಳಪ್ಪ ಶಿಷ್ಯ ಹಾಸನಂತೆ. ಇವಾಗ ಹೋಗ್ತಾಯ್ತು ನೋಡಿ. ಬಿಡು. ಅಯ್ಯೋ ಮುರಿದೋಗ್ತತ್ತಲ್ಲಿ ಗುರು. ಇವಾಗ ಟೇಕಪ್ ಆಗ್ತೈತೆ ನೋಡಿ. ಇದು ಟೇಕಪ್ ಆಗಿದ್ದು ಕಣ್ಣಿಗೆ ಕಾಣಲ್ಲ, ಹಂಗೆ ಹೋಗುತ್ತೆ ನೋಡಿ. ಇವಾಗ ಇದನ್ನ ಕಂಟ್ರೋಲ್ ಮಾಡೋದು ಹೆಂಗಂತ ನಮಗೆ ಗೊತ್ತಾಗ್ತಿಲ್ಲ, ಏನಿಲ್ಲ ನೋಡಿ. ಇವಾಗ ಒಂದು ಸ್ವಲ್ಪ ಮೇಲೆ ಆರ್ತು, ವೀಡಿಯೋ ಆನ್ ಮಾಡಿಲ್ಲ, ಫೋನಿಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸೀದಾ ಹೋಗಿದ್ದು ಮೆಕ್ಕೆಜೋಳದ ಹೊಲ್ದಕ್ಕೆ ಇಳಿಯೋದು. ಹುಡುಕಿ ಸಾಕಾಗೋದು ನೋಡಿ. ಹೋಗ್ಬಿಡ್ತು ಗುರು, ಕಣ್ಣಿಗೆ ಕಾಣ್ದಂಗೆ. ಇವಾಗ ಇದು ಹುಡ್ಕೋದಿರೋದು ಎಲ್ಲಿ ಲ್ಯಾಂಡ್ ಆಗ್ತದೆ ಏನೋ ಗೊತ್ತಾಗೋದಿಲ್ಲ, ಏನಿಲ್ಲ. ಆ ಕಡೆ ಪಕ್ಕದ ಹೊಲ್ದಕ್ಕೆ ಹೋಗೈತೆ, ಹುಡುಕಿ ಬರೋಣ ಬನ್ನಿ. ಡ್ರೋನ್ ಹಾರ್ಸೋಣ ಅಂತ ಬಂದ್ವಿ, ಅದು ಕಣ್ಣಿಗೆ ಕಾಣ್ದಂಗೆ ಹೋಗ್ಬಿಟ್ಟಿತ್ತು ಗುರು. 1 ಗಂಟೆ ಹುಡುಕಿದ್ವಿ ನಾನು ಇವನು. ಅಷ್ಟ್ರಾಗೆ ಮಳೆ ಸ್ಟಾರ್ಟ್ ಆಯ್ತು, ಎಲ್ಲ ಮುದ್ರಿಟ್ಟು ಸುಮ್ಮನೆ ನಿಂತಿದ್ದೀವಿ. ಅದೇನು ಕ್ಯಾಮ್ರಾ ಅಷ್ಟೊಂದು ಕ್ಲಿಯರಿಟಿ ಹೇಳ್ಕೊಳಷ್ಟೇನಿಲ್ಲ. ಅದು ಆರಿಸಿದ್ರೆ ಕಣ್ಣಿಗೆ ಕಾಣ್ದಂಗೆ ಹೋಗ್ತಾಯಿತ್ತು ಗುರು. ಅದನ್ನು ಹೆಂಗೆ ಕಂಟ್ರೋಲ್ ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ನಮಗೆ. ಇವನು ನಾನು ಹುಡುಕಿದ್ವಿ, ಅಲ್ಲಿ ಇದ್ರಕ್ಕೆ ಹೋಗಿ ಬಿದ್ದಿತ್ತು. 1 ನಿಮಿಷ ರೆಕಾರ್ಡ್ ಆಗೈತೆ ಅದು. ಅದು ಯಾವಾಗ ರೆಕಾರ್ಡ್ ಆಗೈತೆ ಅಂದರೆ ಹೋಗಿ ಹೊಲ್ದಕ್ಕೆ ಬಿದ್ದಾಗಲಿದ್ದ ರೆಕಾರ್ಡ್ ಆಗಿರೋದು, ನಾವು ಆರಿಸ್ದಾಗ ರೆಕಾರ್ಡ್ ಆಗಿಲ್ಲ. ಇನ್ನೊಂದ್ಸಲಿ ಲಾಸ್ಟ್ ಟೈಮ್ ಆರಿಸಿ ರೆಕಾರ್ಡ್ ಮಾಡಿ ನೋಡೋಣ ಹೆಂಗೆ ಬರ್ತೈತೆ ಅಂತೇಳಿ. ಇವಾಗ ಮಳೆ ಬಿಟ್ಮೇಲೆ ಆರ್ಸಮ್ ಬನ್ನಿ. ಅದೇ 4 ಗಂಟೆ ತೋರಿಸಿ.
ತಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ನಮ್ಮ ದೋಸ್ತ ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ, ಮೊನ್ನೆ ಹೋಗಿದ್ವಲ್ಲ ಹೊಲ್ದಕ್ಕೆ ಹೋಗ್ತಿರೋದು. ನಮ್ಮ ಹೊಲ್ದಕ್ಕೆ ಅದು ಡ್ರೋನ್ ಸರಿ ಇರಲಿಲ್ಲ, ಅದನ್ನ ರಿಪ್ಲೇಸ್ಮೆಂಟ್ ಮಾಡಿ ಬೇರೆ ಡ್ರೋನ್ ತಂದಿದ್ದೀನಿ. ಇದೇನು ಕರೆ ಕವರ್ ಆಯ್ತು ಅಂತ ತಿಳ್ಕೊಬೋದು, ಪ್ಯಾಕೆಟ್ ತಂದಿಲ್ಲ, ಮನೆಗೆ ಬಿಟ್ಟು ಬಂದಿನಿ. ಇದು ಚೆನ್ನಾಗಿಲ್ಲ ಅಂದರೆ ಇದನ್ನು ರಿಪ್ಲೇಸ್ಮೆಂಟ್ ಮಾಡೋಣಂತೆ. ಇದು ಆ ಕವರ್ ರೊಟ್ಟಿ ನೆನೀತತ್ ಅಂತೇಳಿ ಮನೆಗೆ ಇಟ್ಟು ಬಂದಿವಿ. ಹೋಗ್ತಾ ಇದೀವಿ ನೋಡಿ ನಮ್ಮ ಹೊಲ್ದ ಕಡೆಗೆ. ಮೊನ್ನೆ ಹೋಗಿದ್ದು ದಾರಿಗೆ ಹೋಗ್ತಿರೋದು ಇವತ್ತು. ನಮ್ಮ ತಮ್ಮನೂ ಬರ್ತಿದ್ದಾನೆ, ನಾಗು. ಅದೇ ಕಾರಲ್ಲಿ ಹೋಗಿದ್ದು ವೀಡಿಯೋದಲ್ಲಿ ನೋಡಿದ್ರಲ್ಲ, ಅವನೇ ಬರ್ತಿದ್ದಾನೆ. ಅವನಾದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಇಂಗ್ಲೀಷ್ ಓದ್ತಾನೆ, ಕಂಟ್ರೋಲ್ ಮಾಡ್ತಾನೆ. ನನಗೆ ಅರ್ಥನೇ ಆಗಂಗಿಲ್ಲ ಇದು. ಆದರೂ ಒಂದು ಸ್ವಲ್ಪ ಗೂಗಲ್ನಲ್ಲಿ ನೋಡಿದ್ದೀವಿ, ಕನ್ನಡ ಟ್ರಾನ್ಸ್ಲೇಷನ್ ಮಾಡ್ಕೊಂಡು. ಮೊನ್ನೆ ರಿಮೋಟಿಗೆ ಶೆಲ್ ಹಾಕಿರಲಿಲ್ಲ, ಅದು ಸುಮ್ಮನೆ ದಿಕ್ಕಿಗೆ ಹೋಗ್ಬಿಟ್ಟಿತ್ತು ಅಡ್ರೆಸ್ ಇದ್ದಂಗೆ. ನಾನು ಇವನು ಒಂದು ಗಂಟೆ 1.5 ಗಂಟೆ ಹುಡುಕಿದ್ವಿ. ಅಷ್ಟೇ ಮಳೆ ಬಂತು, ಮನೆಗೆ ವಾಪಸ್ ಬಂದ್ವಿ. ಇವತ್ತು ಮಳೆ ಇಲ್ಲ, ಏನಿಲ್ಲ, ವರ್ಕ್ ಆಗಿರ್ತೀವಿ. ನಾನು ಇಲ್ಲೇ ನೋಡ್ಬೋದು, ಕಾಣ್ತಾ ಇದೆಯಲ್ಲ, ಇದೆಲ್ಲ ನಮ್ಮ ಊರಿಂದ ಮೇಲ್ಗಡೆಗೆ ಇರೋದು. ಆ ಕಡೆ ಕೆಳಗಡೆ ಕಾಣ್ತಿರೋ ನಮ್ಮೂರು. ಊರಿಂದ 1 ಕಿಲೋಮೀಟ್ರ್ ಐತೆ ಅಷ್ಟೇ. ನಮ್ಮೆಲ್ಲ ರೋಡ್ನಲ್ಲಿ ಇರೋದು, ರೋಡ್ ಪಕ್ಕದಾಗ ಅದಕ್ಕೆ ಹೋಗ್ತಿರೋದು. ಗಿಡ ಮರ ಇಲ್ಲಿಂದ ಕೊಯ್ಲಿಗೆ ಹೋಗ್ತಾ ಇದ್ದೀವಿ. ಗಿಡ ಮರ ಇದ್ರೆ ಮರದಕ್ಕೆ ಹೋದ್ರೆ ಕಾಣೋದಿಲ್ಲ ಅಂತೇಳಿ ಹೋಗ್ತಾ ಇದ್ದೀವಿ. ಅವನು ಹಿಂದೆ ಬರ್ತಾ ಇದ್ದಾನೆ. ಇವಾಗ ಹೋಗಿ ಅಲ್ಲಿ ನೋಡೋಣ, ಬನ್ನಿ ಹೊಲ್ದಕ್ಕೆ ಹೋಗ್ತೀವಿ. ಈಗ ನೋಡಿ ಹೊಲ್ದಕ್ಕೆ ಬಂದಿವಿ, ಜಿಪ್ ಓಪನ್ ಮಾಡ್ತಾ ಇದ್ದೀವಿ. ನೋಡಿ ವೈಟ್ ಡ್ರೋನು, ಮೊನ್ನೆ ಬಂದಿದ್ದು ಕೆಂಪು ಕಲರ್ದು. ಇದರಲ್ಲಿ ಏನೈತೆ ಅಂದರೆ ಒಂದು ಚಾರ್ಜರು, ಸ್ಕ್ರೂ ಡ್ರೈವರು, 4 ರೆಕ್ಕೆ. ಇವು ಸೇಫ್ಟಿ ಗಾರ್ಡು, ರೆಕ್ಕೆ ಕೆಳಗೆ ಹಾಕೋದು. ಇದು ಮ್ಯಾನ್ಯುವಲ್ಲು, ಚೈನಾ ಭಾಷೆಗೈತೆ. ಕನ್ವರ್ಟ್ ಮಾಡ್ಕೊಂಡು ಕನ್ನಡದಾಗ ಓದ್ಬೋದು. ಇದರಲ್ಲಿ ಒಂದು QR ಕೋಡ್ ಇದೆ. ಇದನ್ನು ಗೂಗಲ್ ಪೇಲಿ, ಇದು ಗೂಗಲ್ ಪೇ ಅಂತಿದ್ರು, ಗೂಗಲಲ್ಲಿ ಸ್ಕ್ಯಾನ್ ಮಾಡಿದರೆ ಪ್ಲೇಸ್ಟೋರಲ್ಲಿ ಆಪ್ ಬರುತ್ತೆ. ನಮ್ಮದು ಐಫೋನೆಲ್ಲ ಆಪ್ ಸ್ಟೋರಲ್ಲಿ ಬರ್ತದೆ, ಅಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ ನಾವು. ಇವಾಗ ಬರೋಣ ಡ್ರೋನಿಗೆ. ಇದೇ ವೈಟ್ ಡ್ರೋನು, ಭಾಳ ಹಳಾರೋಗೈತೆ. ಒಂದು 150 ಗ್ರಾಮ್ ಬರ್ಬೋದು ಅಷ್ಟೇ. ಅಲ್ಲೇ ಒಂದು ಬ್ಯಾಟ್ರಿ ಫುಲ್ ಚಾರ್ಜ್ ಮಾಡ್ಕೊ ಬಂದಿದ್ದೀನಿ ನೋಡಿ. ಇವಾಗ ಆರ್ಸೋಣ. ರಿಮೋಟಿಗೂ ಶೆಲ್ ಹಾಕಿ ಬಂದಿದ್ದೀನಿ. ಇದು ಎಕ್ಸ್ಟ್ರಾ ಬ್ಯಾಟ್ರಿ ಬರುತ್ತೆ ಒಂದು ಇದ್ರಾಗೆ. ಇದೇ ಬ್ಲ್ಯಾಕ್ ರಿಮೋಟು, ಇದರಲ್ಲೆಲ್ಲ ಕಂಟ್ರೋಲ್ ಮಾಡೋದು ನೋಡಿ. ಸಾಕು ನಿಲ್ಸದೆ. ಇವಾಗ ಕನೆಕ್ಟ್ ಆಗಿದೆ ನೋಡಿ. ಇವಾಗ ಇದು ಆರಿಸ್ತೀವಿ. ಬ್ಯಾಟ್ರಿ ಚಾರ್ಜ್ ಕಮ್ಮಿ ಐತೆ ಕಣ್ಣಾಗದು. ಯಾವುದು ಆ ಕಡೆ ಇಲ್ಲ, ಯಾವುದು ಆನ್ ಆಗ್ತಿಲ್ಲಂತೆ, ಇನ್ನು ಗುಯ್ ಅಂತ ಐತೆ. ಹಾಂ, ಬ್ಯಾಟ್ರಿ ಡೌನ್ ಐತೆ ನಾಗದ್ರಾಗೆ. ಇವಾಗ ನಮ್ಮ ಡ್ರೋನ್ ಆರಕ್ಕೆ ರೆಡಿ ಆಗೈತೆ. ಎಲ್ಲ ಇಷ್ಟ ತಕ್ಕನ ಚೆಕ್ ಮಾಡಿ ಒಂದು ಮ್ಯಾನುವಲ್ ಓದಿದ್ವಿ. ಆಫ್ ಮಾಡಿಲ್ಲ. ಹಾಂ, ನಮ್ಮ ಡ್ರೋನ್ ಇವಾಗ ಆರಕ್ಕೆ ರೆಡಿ ಆಗೈತೆ ನೋಡ್ರಿ. ನೋಡಕ್ಕೆ ನಮ್ಮ ಅಳಿಯ ಬಂದಾನೆ. ಹೋಗ್ತೈತೆ ನೋಡಿ ಮ್ಯಾಲೆ. ಇವಾಗ ಕಂಟ್ರೋಲ್ ಆಗ್ತಿಲ್ಲ ಅದು. ವಾಪಸ್ ಕರೆನಾಗ ಹೊಲ್ದಕ್ಕೆ ಓದಿತ್ತು, ಮೊನ್ನೆ ಹೋದಂಗೆ ಲ್ಯಾಂಡ್ ಆಯ್ತು ನೋಡಿ ಅಲ್ಲಿ. ಬ್ಯಾಟ್ರಿ ಚಾರ್ಜ್ ಖಾಲಿ ಆಗಿದ್ದಾವೆ, 2 ಬ್ಯಾಟ್ರಿ. ಚಾರ್ಜ್ಗೆ ಇಟ್ಕೊಂಡು ಒಂದು 3 ಗಂಟೆ ಹಂಗೆ ಬರೋಣ ಅಂತೇಳಿ ಮನೆಗೆ ಹೋಗ್ತಾಯಿದ್ದೀವಿ. ಒಂದು ಬ್ಯಾಟ್ರಿ ಚಾರ್ಜ್ಗೆ ಇಟ್ಟಿದ್ದೆ, ಒಂದು ಸ್ವಲ್ಪ ಹೊತ್ತಿಗೆ ಖಾಲಿ ಆಯ್ತದು. ಇವಾಗ ಮನೆಗೆ ಹೋಗಿ ಚಾರ್ಜ್ಗೆ ಇಟ್ಕೊಂಡು ಬರೋಣ ಬನ್ನಿ. ಒಂದು 2:30-3 ಗಂಟೆ ಹಂಗೆ. ಎಲ್ಲ ಫುಲ್ ಕೆಸರಾಗ್ಬಿಟ್ಟೈತೆ ನೋಡಿ. ಕೆಸರಾಗೆ ಹೋಗ್ಬೇಕು. ಆಮೇಲೆ ಸಿಗಮ್ಮ, ಚಾರ್ಜ್ಗೆ ಇಟ್ಕೊಂಡು ಬರ್ತೀವಿ ಮತ್ತೆ. ಇಲ್ಲಿ ಸಿಗಮ್ಮ. ಯಾರು ತಗೊಬೇಡ್ರಿ, ಚೈನಾ ಪೀಸ್ ಇದು. ನಾವೇ ಒಂದು ಕಡೆಗೆ ಹಾಕಿದ್ರೆ ಅದೇ ಒಂದು ಕಡೆಗೆ ಹೋಗ್ತತೆ. ಕ್ಯಾಮ್ರಾ ಐತೆ ಗುರು, ಕೀಪ್ಯಾಡ್ ಮೊಬೈಲಾಗ ಇದ್ದಂಗೆ ಕ್ಯಾಮ್ರಾ ಇರೋದು ಇದು. ನಾವು ರೈಟಿಗೆ ಎತ್ತಿದ್ರೆ ಸೀದಾ ಲೆಫ್ಟಿಗೆ ಹೋಗ್ತತೆ. ರಿಮೋಟ್ ಕಂಟ್ರೋಲೇ ಆಗಲ್ಲ. ಒಂದು 20 ಮೀಟ್ರ್ ಮ್ಯಾಕ್ ಹೋತಂದರೆ ಇದು ವೈಫೈ ಕನೆಕ್ಷನ್ ಕಟ್ ಆಗೋಗುತ್ತೆ. ಇದು ಫುಲ್ ಮ್ಯಾಕನೇ ಆರಿಲ್ಲ. ಒಂದು 4-5 ವೀಡಿಯೋ ಮಾಡಿದ್ದೀವಿ, ಅದನ್ನ ಲಾಸ್ಟಿಗೆ ಕೊನೆಗೆ ಹಾಕ್ತೀನಿ. ಯಾರು ತಾಣಕ್ಕೆ ಹೋಗ್ಬೇಡ್ರಿ. ಕೆಲವರು ಇದನ್ನ ರಿವ್ಯೂ ಮಾಡ್ತಾರೆ, ಆ ಥರ ಆರುತ್ತೆ ಈ ಥರ ಆರುತ್ತೆ ಅಂತೇಳಿ. ಯಾವ ಥರನೂ ಆರಲ್ಲ ಗುರು, ಚೈನಾ ಪೀಸ್ ಇದು. ನಾವು ತಗೊಂಡು ಮೋಸ ಹೋಗಿದ್ದೀವಿ, ನೀವು ಮೋಸ ಹೋಗ್ಬೇಡ್ರಿ. ರಿಟರ್ನ್ ಕಳಿಸ್ತೀನಿ. ಇದು 100 ಗ್ರಾಮೂ ಇಲ್ಲ, ಗಾಳಿ ಬಂದೈತೆ, ಗಾಳಿ ಮಕ್ಕ ಹಂಗೆ ಎದ್ದು ಹೋಗ್ತದೆ. ಇದು ಕಂಟ್ರೋಲ್ಗೆ ಸಿಗಲ್ಲ. ಇದ್ರಾಗ 2 ಬ್ಯಾಟ್ರಿ ಬರ್ತವೆ. ಇವೆರಡು ಬ್ಯಾಟ್ರಿ ಬರ್ತವೆ. 20 ನಿಮಿಷ ಆರ್ತವಂತಾರೆ. 5 ನಿಮಿಷಕ್ಕೆ ಒಂದೊಂದು ಬ್ಯಾಟ್ರಿ ಡೌನ್ ಆಗ್ತವೆ. ಬೆಳಗ್ಗೆ ಅದಕ್ಕೆ ವಾಪಸ್ ಬಂದಿದ್ದು. ಇವಾಗೆಲ್ಲ ಕೆಸರಾಗೈತೆ ಒಂದು ಸ್ವಲ್ಪ. ಏನಿಲ್ಲ, ಕ್ಲೀನಾಗಿ ತೊಳೆದು ರಿಟರ್ನ್ ಕಳಿಸ್ಬಿಡೋದೆ. ಸುಮ್ಮನೆ ದುಡ್ಡು ವೇಸ್ಟ್ ಆಗ್ತವೆ. ನೀವು ಯಾರು ತಗೊಳಕ್ಕೆ ಹೋಗ್ಬೇಡ್ರಿ. ಚೈನಾ ಪೀಸು ತಗೊಂಡು ಮೋಸ ಹೋಗಕ್ಕೆ ಹೋಗ್ಬೇಡ್ರಿ. ಇದು ರಿಮೋಟ್ ಅಂತಾರೆ. ಇದಕ್ಕೆ ರಿಮೋಟೇ ಕನೆಕ್ಟ್ ಆಗಲ್ಲ ನೋಡಿ, ಟುಯ್ ಅಂತ ಅಷ್ಟೇ. ಇದು ಯಾವುದೋ ಒಂದು ಫುಲ್ ಚಾರ್ಜ್ ಇಟ್ಕೊಂಡು ನಿಮಗೆ ಬೇಕಾದ್ರೆ ತೋರಿಸ್ತೀನಿ. ಇದನ್ನು ಆನ್ ಮಾಡಿ ಯಾವ ಥರ ಆನ್ ಆಗುತ್ತೆ ಅಂತೇಳಿ. ಈ ಥರ ಫುಲ್ ಮಿಂಚುತ್ತೆ ಇಲ್ಲಿ.
ಇಲ್ಲೇ ತೋರಿಸ್ತೀನಿ ನೋಡಿ. ರಿಮೋಟಿಗೆ ಕನೆಕ್ಟ್ ಆಗೈತೆ, ಆಗಿಲ್ಲ ಇನ್ನು ನೋಡಿ. ನೋಡಿ ಆಫ್ ಆಗ್ತತೆ ನೋಡಿ. ರಿಮೋಟ್ ವರ್ಕ್ ಮಾಡಲ್ಲ ಇದು ನೋಡಿ. ಹೆಂಗೆ ಹೋಗ್ತದೆ ಮರ್ದಾಡಕ್ಕೆ. ಆಫ್ ಮಾಡಿ ವಿಡಿಯೋ.